ಅಮ್ಮ, ಇನ್ನು 8 ದಿನದಲ್ಲಿ ಸೀಮಂತ ಮಾಡೋಣ ಅಂತ ಹೇಳಿ ಇವರು ಹೇಳಿದ್ದಾರೆ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮ ತಾಯಿನ ಕರೆಸಿಕೋ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನೀನು ಬಂದರೆ ಚೆನ್ನಾಗಿರುತ್ತೆ ಎಂದು ಹೈದರಾಬಾದಿನಲ್ಲಿರುವ ನನ್ನ ಮಗಳು ಹೇಳಿದಾಗ, ಮಗಳ ಮೊದಲ ಸೀಮಂತಕ್ಕೆ 8 ದಿನ ಮೊದಲೇ ಹೋಗುವುದಕ್ಕೆ ಸಂತೋಷದಿಂದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಮಗಳ ಮನೆಗೆ ಹೋದ ನನಗೆ ನನ್ನ ಅಳಿಯ ಮತ್ತು ನನ್ನ ಜೊತೆ ಮಾಡಿದ ಕೆಲಸವನ್ನು ನೋಡಿ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ. ಆದರೆ ಆ ಕ್ಷಣಕ್ಕೆ ಅಳಿಯನ ಜೊತೆ ನಾನು ಮಾಡಿದ ಆ ಕೆಲಸವನ್ನು ನೋಡಿ ಬೆಚ್ಚಿಬಿದ್ದ ಮಗಳು ಹಾಗೂ ಅಳಿಯ. ನನಗೆ ಈಗಲೂ ನೆನಪಿದೆ, ನಾನು ಆ ಕಹಿಯಾದ ದಿನ. ನನ್ನ ಮದುವೆಯಾಗಿ 5 ವರ್ಷವಾದರೂ ನನಗೆ ಮಕ್ಕಳ ಭಾಗ್ಯ ಇರಲಿಲ್ಲ. ಇದೇ ಕಾರಣಕ್ಕಾಗಿ ನನ್ನ ಅತ್ತೆ ಮನೆಯಲ್ಲಿ ನಾನು ತುಂಬಾ ಕಷ್ಟಗಳನ್ನು ಎದುರಿಸಿದೆ. ಆದರೆ ಎಷ್ಟೋ ಹರಕೆಗಳ ನಂತರ ಕೊನೆಗೂ ನನಗೆ ಒಂದು ಹೆಣ್ಣು ಮಗು ಆಯಿತು. ಅವಳ ಹೆಸರೇ ಶ್ರೇಯಾ. ಹೆಸರಿಗೆ ತಕ್ಕ ಹಾಗೆ ನೋಡೋದಕ್ಕೆ ಅವಳು ಅಪ್ಸರೆಯ ಹಾಗಿದ್ದಳು. ಅವಳನ್ನು ಯಾರು ನೋಡಿದರೂ ಹೊಗಳದೇ ಇರುತ್ತಾ ಇರಲಿಲ್ಲ. ಅಷ್ಟೊಂದು ಸುಂದರವಾಗಿದ್ದ ಅವಳನ್ನು ನಾವು ತುಂಬಾ ಮುದ್ದಾಗಿ ಬೆಳೆಸಿದ್ದೆವು. ಅವಳು ಕೇಳಿದ್ದನ್ನು ಇಲ್ಲ ಅನ್ನೋ ಹಾಗೆ ಅವಳ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾ ಇದ್ದೆವು. ಆದರೆ ಅವಳ ಈ ಬೇಡಿಕೆಗಳು ಹೆತ್ತ ತಂದೆ ತಾಯಿ ಮೇಲೆ ಇಷ್ಟೊಂದು ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ನಾವು ಅಂದುಕೊಂಡಿರಲೇ ಇಲ್ಲ. ನನ್ನ ಮಗಳು ಬೆಳೀತಾ ಇದ್ದ ಹಾಗೆ ಅವಳ ಆಸೆಗಳು ಹೆಚ್ಚಾಗುತ್ತಾ ಬರುತ್ತೆ. ಅವಳು ಹೇಳಿದ್ದೇ ಸರಿ, ಅವಳು ಹೇಳಿದ್ದೇ ಮಾಡಬೇಕಾಗಿತ್ತು. ಇದೇ ಕಾರಣದಿಂದ ಅವಳು ಲಂಡನ್ನಿನಲ್ಲೇ ಓದು ಮುಂದುವರಿಸಬೇಕೆಂದು ಹಠವನ್ನು ಹಿಡಿದಳು. ಆದರೆ ಅವಳ ಆಸೆಯನ್ನು ಪೂರೈಸುವ ಅಷ್ಟು ಶಕ್ತಿ ನಮಗಿರಲಿಲ್ಲ. ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಕಷ್ಟಪಟ್ಟು ಜೀವನವನ್ನು ಸಾಗಿಸುತ್ತಾ ಇದ್ದೆವು. ಬೆಳೀತಾ ಇರೋ ಮಗಳಿಗೆ ನಮ್ಮ ಮನೆಯ ಪರಿಸ್ಥಿತಿ ಅರ್ಥ ಆಗುತ್ತೆ ಅಂತ ಅಂದುಕೊಂಡಿದ್ದೆವು. ಆದರೆ ಅವಳಿಗೆ ಮನೆಯ ಪರಿಸ್ಥಿತಿಗಿಂತ ಅವಳ ಹಠನೇ ಜಾಸ್ತಿಯಾಗಿ ಹೋಯಿತು. ಏನೇ ಮಾಡಿದರೂ ನಾನು ಲಂಡನ್ನಿನಲ್ಲೇ ನನ್ನ ಓದನ್ನು ಮುಂದುವರಿಸಬೇಕು ಅನ್ನೋ ಹಠವನ್ನು ಮಾಡಿದ್ದಳು. ಇಲ್ಲೇ ಹೋದ್ರೆ ನಾನು ಓದನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಅನ್ನೋ ಹಠವನ್ನು ನೋಡಿ ನಾವು ನಮಗೆ ಇದ್ದ ಚಿಕ್ಕದಾದ ಒಂದು ಮನೆಯನ್ನು ಮಾರಿ ಅವಳನ್ನು ಓದುವುದಕ್ಕೆ ಅಂತ ಹೇಳಿ ಲಂಡನ್ನಿಗೆ ಕಳಿಸಿಕೊಟ್ಟೆವು. ಮಗಳು ಓದಿ ಒಳ್ಳೆ ಕೆಲಸ ಸೇರಿ ನಮ್ಮ ಕಷ್ಟಗಳನ್ನು ಕೂಡ ದೂರ ಮಾಡುತ್ತಾಳೆ ಅಂದುಕೊಂಡಿದ್ದೆವು. ಡೆಂಟಿಸ್ಟ್ ಆಗಬೇಕು ಅನ್ನೋ ಆಸೆಯಿಂದಾಗಿ ಅವಳು ಲಂಡನ್ನಿಗೆ ಹೋದಳು. ಆದರೆ ಓದುವುದಕ್ಕಿಂತ ಅಲ್ಲಿಗೆ ಹೋದ ಅವಳು ಇಂತಹ ಒಂದು ಕೆಲಸವನ್ನು ಮಾಡುತ್ತಾಳೆ ಅಂತ ನಾವು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಕಷ್ಟಪಟ್ಟು ಮನೆಯನ್ನು ಮಾರಿ ಮಗಳ ಭವಿಷ್ಯಕ್ಕಾಗಿ ಹೊರದೇಶಕ್ಕೆ ಕಳಿಸಿದ ನಮಗೆ ಅಂದು ಸಡನ್ ಆಗಿ ನನ್ನ ಮಗಳು ಫೋನ್ ಮಾಡಿದಾಗ ಅವಳು ಹೇಳಿದ ಆ ಮಾತನ್ನು ಕೇಳಿ ಆ ಕ್ಷಣಕ್ಕೆ ನನ್ನ ಮುಖದಲ್ಲಿ ಮೌನ ಆವರಿಸಿಕೊಂಡು ಬಿಟ್ಟಿತು. ಈ ಓದಿನ ಮಧ್ಯೆ ಅವಳು ಒಬ್ಬ ಹುಡುಗನನ್ನು ಇಷ್ಟಪಟ್ಟಿದ್ದನ್ನು ನಮ್ಮ ಬಳಿ ಹೇಳಿದಾಗ ಆ ಕ್ಷಣಕ್ಕೆ ನಾವು ನಮ್ಮ ಮಗಳ ಬಗ್ಗೆ ಕಂಡ ಕನಸುಗಳೆಲ್ಲ ಕೇವಲ ಒಂದು ಕನಸಾಗಿಯೇ ಉಳಿದು ಬಿಡುತ್ತವೆ ಎಂದು ಅನಿಸಿತು. ಯಾಕೆಂದರೆ ನಮಗೆ ಆಸರೆಯಾಗಿದ್ದ ಆ ಮನೆಯನ್ನು ಮಾರಿ ಅವಳನ್ನು ಓದಕ್ಕೆ ಎಂದು ಕಳಿಸಿದ್ದೆವು. ಚೆನ್ನಾಗಿ ಓದಿ ನನ್ನ ಮಗಳು ಒಳ್ಳೆ ಕೆಲಸಕ್ಕೆ ಸೇರಿದರೆ ಕಳೆದುಕೊಂಡಿದ್ದನ್ನು ನಾವು ಮತ್ತೆ ಪಡೆದುಕೊಳ್ಳಬಹುದು ಅಂತ ಅಂದುಕೊಂಡಿದ್ದೆವು. ಆದರೆ ನನ್ನ ಮಗಳು ಓದೋದಕ್ಕಿಂತ ಹೊರದೇಶಕ್ಕೆ ಹೋಗಿದ್ದೇ ಒಂದೇ ವರ್ಷಕ್ಕೆ ತನ್ನ ಓದನ್ನು ಮುಗಿಸಿ ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಮಾಡಿಕೊಳ್ಳಬೇಕು ಅನ್ನೋ ಹಠವನ್ನು ಮಾಡಿದಳು. ಚಿಕ್ಕ ವಯಸ್ಸಿನಿಂದಲೂ ಅವಳ ಪ್ರತಿಯೊಂದು ಆಸೆಯನ್ನು ತೀರಿಸುತ್ತಿದ್ದ ನಮಗೆ ಬೇರೆ ದಾರಿ ಇಲ್ಲದೆ ಅವಳು ಹೇಳಿದ ಕಡೆ ಮದುವೆ ಮಾಡಿದೆವು. ಆದರೆ ಆ ಹುಡುಗ ಚಿಕ್ಕದಾದ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ತಂದೆ ತಾಯಿ ಹೈದರಾಬಾದಿನಲ್ಲಿದ್ದರು. ಕೆಲಸ ಹುಡುಕುತ್ತಾ ಹೊರದೇಶಕ್ಕೆ ಹೋಗಿದ್ದ ಅವನಿಗೆ ನನ್ನ ಮಗಳ ಜೊತೆ ಸ್ನೇಹ ಬೆಳೆಸಿ ಸ್ನೇಹ ಪ್ರೀತಿಗೆ ಬದಲಾಯಿತು. ಅವರಿಷ್ಟದ ಪ್ರಕಾರ ಮದುವೆಯನ್ನು ಮಾಡಿ ನನ್ನ ಮಗಳು ಹೈದರಾಬಾದಿನಲ್ಲಿಯೇ ಸೆಟಲ್ ಆಗುತ್ತಾಳೆ. ಇದ್ದ ಒಬ್ಬ ಮಗಳ ಮೇಲೆ ನಾವಿಟ್ಟುಕೊಂಡಿದ್ದ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಗಿತ್ತು. ಹಣೆಬರಹಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಎಲ್ಲವೂ ನಾವಂದುಕೊಂಡ ಹಾಗೆ ನಡೆಯುತ್ತೆ ಅನ್ನೋದು ಅದು ಕೇವಲ ನಮ್ಮ ಭ್ರಮೆಯಷ್ಟೇ. ಆದರೆ ನಮ್ಮ ಮನೆಯಲ್ಲಿ ಈ ಮದುವೆಯಿಂದ ಇಂತಹ ಒಂದು ದುರಂತ ನಡೆಯುತ್ತೆ ಅಂತ ಬಹುಶಃ ನಾವು ಕನಸು ಕೂಡ ಕಂಡಿರಲಿಲ್ಲ ಅನಿಸುತ್ತೆ. ಒಬ್ಬಳೇ ಮಗಳು, ಚಿಕ್ಕ ವಯಸ್ಸಿನಿಂದಲೂ ಪ್ರೀತಿಯಿಂದ ಬೆಳೆಸಿದ ಮಗಳು ತಂದೆ ತಾಯಿಯ ವಿರುದ್ಧ ಹೋಗಿ ಇಂತಹ ಒಂದು ಕೆಲಸವನ್ನು ಮಾಡಿದಳು ಅನ್ನೋ ಯೋಚನೆಯಿಂದಾಗಿ ನನ್ನ ಗಂಡ ಅನಾರೋಗ್ಯಕ್ಕೆ ತುತ್ತಾಗಿ ಇದೇ ಯೋಚನೆಯಲ್ಲಿ ಕೊರಗುವುದಕ್ಕೆ ಶುರು ಮಾಡಿದರು. ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ನಿಂದ ಕೊನೆಗೂ ನಮ್ಮನ್ನು ಬಿಟ್ಟು ಬಾರದ ಲೋಕಕ್ಕೆ ಹೊರಟಿದ್ದರು. ಅತ್ತೆ ಮಾವ ನಾದಿನಿರುವ ಮನೆಗೆ ಸೊಸೆಯಾಗಿ ಹೋದ ಅವಳು
ಗಂಡನ ಜೊತೆ ಸಂತೋಷವಾಗಿದ್ದಳು. ಕಾಲ ಕಳೆದ ಹಾಗೆ 3 ವರ್ಷಗಳ ನಂತರ ನನ್ನ ಮಗಳು ತಾಯಿಯಾಗುತ್ತಿರುವ ಸಂತೋಷ ಒಂದು ಕಡೆಯಾದರೆ, ನಾನು ಅಜ್ಜಿ ಆಗ್ತಾ ಇದ್ದೀನಿ ಅನ್ನೋ ಸಂತೋಷ ನನ್ನಲ್ಲಿ ಇನ್ನಷ್ಟು ಕಾತುರದಿಂದ ನನ್ನ ಮಗಳನ್ನು ನೋಡ್ತೀನೋ ಅನ್ನೋ ಕಾತುರ ಹೆಚ್ಚಾಗುತ್ತಾ ಹೋಯಿತು. ಆದರೆ ನನ್ನ ಈ ಆಸೆಗಳು ಅಲ್ಲಿಗೆ ಹೋದ ಮೇಲೆ ಈ ರೀತಿ ತಿರುವಾಗುತ್ತೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ಇದೇ ಕಾತುರದಲ್ಲಿ ನಾನು ಅಂದು ಬೆಳಗ್ಗೆ ಬೇಗ ಎದ್ದು ನನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಮಗಳಿಗೋಸ್ಕರ ಅವಳಿಗೆ ಇಷ್ಟ ಆಗೋ ಕೆಲವು ತಿಂಡಿಗಳನ್ನು ಮಾಡಿಕೊಂಡು ಮಗಳ ಬಳಿ ಹೋಗುವುದಕ್ಕೆ ರೆಡಿಯಾದೆ. ಅವಳ ಮನೆಗೆ ಹೋಗುವುದಕ್ಕೆ ನನ್ನ ಮಗಳು ಟ್ರೈನ್ ಬುಕ್ ಮಾಡಿದ್ದಳು. ಮಗಳ ಮನೆಗೆ ಹೋದ ನನಗೆ ಅಲ್ಲಿಂದ ಇನ್ನೊಂದು ರೀತಿಯ ಪರೀಕ್ಷೆ ಶುರುವಾಯಿತು. ಮಗಳ ಮನೆಗೆ ಹೋದ ನಾನು ಸ್ಟೇಷನ್ ಇಳಿದ ತಕ್ಷಣ ಸ್ಟೇಷನ್ ಬಳಿ ನನ್ನ ಅಳಿಯ ಬಂದು ನನ್ನನ್ನು ಮನೆಗೆ ಕರೆದುಕೊಂಡು ಹೋದರು. ಮನೆಗೆ ಹೋದ ನನ್ನನ್ನು ನೋಡಿ ನನ್ನ ಮಗಳು ಸಂತೋಷದಿಂದ ಅಪ್ಪಿಕೊಂಡು ಅಮ್ಮ ಹೇಗಿದ್ದೀಯಾ ಎಂದಾಗ, ಮಗಳ ಮುಖವನ್ನು ನೋಡಿ ನನಗೊಂದು ರೀತಿ ತೃಪ್ತಿಯಾಗಿತ್ತು. ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯಾ ಎಂದು ಕೇಳಿದೆ. ಅಮ್ಮ, ನಾನು ಕೂಡ ಚೆನ್ನಾಗಿದ್ದೀನಿ, ಬಾ ಒಳಗೆ ಎಂದು ಹೇಳಿ ಅವಳಿಗಾಗೂ ನಾನು ತಂದ ತಿಂಡಿಗಳನ್ನೆಲ್ಲ ತೆಗೆದುಕೊಂಡು, ಅಮ್ಮ ತುಂಬ ಹೊತ್ತಾಗೋಗಿದೆ, ಮೊದಲು ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಾ, ಊಟ ಮಾಡೋಣ, ನಿನಗೋಸ್ಕರನೇ ಕಾಯ್ತಾ ಇದ್ದೆವು ಎಂದು ಹೇಳಿ ನನ್ನ ಮಗಳು ಅಡುಗೆ ಮನೆಗೆ ಹೋದಳು. ನಾನು ಕೈಕಾಲು ಮುಖವನ್ನು ತೊಳೆದುಕೊಂಡೆ. ಎಲ್ಲರೂ ಸೇರಿ ಊಟ ಮಾಡಿದೆವು. ಎಲ್ಲರೂ ಅಂದುಕೊಂಡ ಹಾಗೆ ನಾನು ಹೋದ 3-4 ದಿನಕ್ಕೆಲ್ಲ ಮಗಳ ಸೀಮಂತವಾಯಿತು. ಎಲ್ಲ ಮುಗಿದ ಮೇಲೆ ಇನ್ನೇನು ನಾನು ಹೊರಡಬೇಕು ಅನ್ನುವಷ್ಟರಲ್ಲಿ ನನ್ನ ಮಗಳು ನಾನು ಕುಳಿತಿದ್ದ ಆ ರೂಮಿಗೆ ಬಂದು, ಅಮ್ಮ, ಡಾಕ್ಟರ್ ಬರೋ ತಿಂಗಳು ಡೇಟ್ ಕೊಟ್ಟಿದ್ದಾರೆ, ಡೆಲಿವರಿ ಆಗಿಬಿಡಬಹುದು, ಒಬ್ಬಂಟಿನಲ್ಲಿ ಹೋಗಿ ಇನ್ನು ಏನು ಮಾಡುವುದಿದೆ, ಇಲ್ಲಿ ನಮ್ಮ ಅತ್ತೆಗೆ ಸ್ವಲ್ಪ ಬೆನ್ನು ನೋವು ಅಂತ ಹೇಳುತ್ತಿರುತ್ತಾರೆ, ಹೇಗೂ ಡೆಲಿವರಿ ಆದ ಮೇಲೆ ಮತ್ತೆ ಬರಬೇಕಲ್ಲವೇ, ಅಷ್ಟು ದೂರ ಹೋಗಿ ಮತ್ತೆ ಬರುವುದಕ್ಕಿಂತ ನೀನು ಇಲ್ಲೇ ಇದ್ದರೆ ನನಗೆ ಸಹಾಯ ಆಗುತ್ತೆ ಎಂದು ಮಗಳು ಹೇಳಿದ ಮಾತನ್ನು ಕೇಳಿ ಎಲ್ಲೋ ಒಂದು ಕಡೆ ಅವಳು ಕೂಡ ಹೇಳುತ್ತಾ ಇರುವುದು ಸರಿಯಾಗಿದೆ ಎಂದು ಅನಿಸುತ್ತಿತ್ತು. ಅಷ್ಟು ದೂರ ಹೋಗಿ ಬರುವುದಕ್ಕಿಂತ ಮಗಳ ಡೆಲಿವರಿ ಆಗುವವರೆಗೂ ಇಲ್ಲೇ ಇದ್ದು ಒಂದು ಸ್ವಲ್ಪ ದಿನ ಅವಳನ್ನು ಸುಧಾರಿಸಿ ಬಿಟ್ಟು ಹೋಗೋಣ ಅಂತ ಅಂದುಕೊಂಡು ನಾನು ಅವಳ ಮಾತಿಗೆ ಒಪ್ಪಿಗೆ ಕೊಟ್ಟೆ. ಆದರೆ ಆ ಒಂದು ಒಪ್ಪಿಗೆ ನನಗಿಂತ ಒಂದು ಪರಿಸ್ಥಿತಿಯನ್ನು ತರುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಅವಳ ಮನೆಯಲ್ಲಿ ಅತ್ತೆ ಮಾವನ ಅದಿನಿ ಅಂತ ಹೇಳಿ ಕೂಡು ಕುಟುಂಬ. ನನ್ನ ಮಗಳ ಡೆಲಿವರಿ ಆಗುವವರೆಗೂ ಎಲ್ಲವೂ ಸರಿಯಾಗಿತ್ತು. ಆದರೆ ಮಗುವಿಗೆ ಡೆಲಿವರಿ ಆದ ತಕ್ಷಣ ಆ ಮನೆಯಲ್ಲಿ ನನ್ನ ಪರಿಸ್ಥಿತಿ ಬದಲಾಗಿ ಹೋಯಿತು. ನೋಡುತ್ತಾ ನೋಡುತ್ತಾ ಮಗಳ ಡೆಲಿವರಿ ಡೇಟ್ ಪ್ರಕಾರ ಅವಳಿಗೆ ಡೆಲಿವರಿ ಆಯಿತು. ಮುದ್ದಾದ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಅವರ ಮನೆಯಲ್ಲಿ ಎಲ್ಲರೂ ತುಂಬ ಸಂತೋಷವಾಗಿದ್ದರು. ಮೊದಲನೆಯದು ಗಂಡು ಮಗು ಆಯಿತು ಅನ್ನೋ ಸಂತೋಷ ಅಂದು ಆ ಮನೆಯಲ್ಲಿ ಹಬ್ಬದ ವಾತಾವರಣವನ್ನೇ ತುಂಬಿತ್ತು. ಅಜ್ಜಿ ಆದೆನು ಎಂಬ ಸಂತೋಷ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಮಗಳಂದರೆ ಪ್ರಾಣನೇ ಬಿಡುತ್ತಿದ್ದ ಅವಳ ತಂದೆ ಇದನ್ನೆಲ್ಲ ನೋಡಿದ್ದಿದ್ದರೆ ಎಷ್ಟು ಸಂತೋಷವಾಗಿ ಪಡುತ್ತಿದ್ದರೋ ಎನ್ನೋ ಕೊರಗು ಕೂಡ ನನ್ನಲ್ಲಿತ್ತು. ದೊಡ್ಡದಾದ ಆಸ್ಪತ್ರೆಯಲ್ಲಿ ಡೆಲಿವರಿಯಾದ ನನ್ನ ಮಗಳಿಗೆ ನಾರ್ಮಲ್ ಡೆಲಿವರಿ ಆದ್ದರಿಂದ 3 ದಿನಕ್ಕೆ ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬಂದರು. ಮನೆಗೆ ಬಂದ ಮೇಲೆ ಇಡೀ ದಿನ ನಾನು ನನ್ನ ಮೊಮ್ಮಗನ ಬಳಿಯೇ ಇರುತ್ತಿದ್ದೆ. ನನ್ನ ಮೊಮ್ಮಗನಿಗೆ ಸ್ನಾನ ಮಾಡಿಸುವುದಾಗಲಿ, ಸರಿಯಾದ ಸಮಯಕ್ಕೆ ಅವನಿಗೆ ನಿದ್ದೆ ಮಾಡಿಸುವುದು, ಅಜ್ಜಿಯಾಗಿ ನನ್ನ ಕರ್ತವ್ಯವನ್ನು ಹಗಲು ರಾತ್ರಿ ನಿದ್ರೆ ಮಾಡದೆ ನಿಭಾಯಿಸುತ್ತಾ ತಿಂಗಳುಗಳು ಕಳೆಯುತ್ತಾ ಬಂತು. ನಾನು ಮಗುನ ನೋಡಿಕೊಂಡರೆ ನನ್ನ ಮಗಳ ಅತ್ತೆ ಅಡುಗೆನ ಮಾಡುತ್ತಿದ್ದರು. ಮಗುನ ನೋಡಿಕೊಂಡು ನಾನು ಮನೆ ಕೆಲಸ ಮಾಡಿಕೊಳ್ಳುತ್ತಿದ್ದೆ. 3 ತಿಂಗಳ ನಂತರ ಯಾಕೋ ಆ ಮನೆಯಲ್ಲಿ ಎಲ್ಲರ ವರ್ತನೆ ಬದಲಾಗುತ್ತಾ ಬಂತು. ಇದ್ದಕ್ಕಿದ್ದ ಹಾಗೆ ನನ್ನ ಮಗಳ ಅತ್ತೆ ನನ್ನ ಮಗಳ ಬಳಿ ಹೇಳುತ್ತಿದ್ದ ಆ ಮಾತು ಒಂದು ಕ್ಷಣಕ್ಕೆ ದಂಗಾದ ಬಾಣದ ರೀತಿ ನನಗೆ ಚುಚ್ಚುವ ಹಾಗಿತ್ತು. ನೋಡಮ್ಮ ಶ್ರೇಯಾ, ನನಗೆ ಮಂಡಿ ನೋವಿರುವುದು ನಿನಗೂ ಚೆನ್ನಾಗಿ ಗೊತ್ತಿದೆ. ಅಂಥದ್ರಲ್ಲಿ ಈ ಅಡುಗೆ ಮನೆಯಲ್ಲಿ ಇಷ್ಟು ಹೊತ್ತು ನಿಂತುಕೊಂಡು ಅಡುಗೆ ಮಾಡುವುದಕ್ಕೆ ನನಗೆ ಆಗುವುದಿಲ್ಲ. ಯಾಕೋ ಈ ನಡುವೆ ಮಂಡಿ ನೋವು ವಿಪರೀತ ಆಗೋಗಿದೆ. ಹೇಗೂ ನಿಮ್ಮ ತಾಯಿ ಇದ್ದಾರೆ, ಬರೀ ಮಗುನ ನೋಡಿಕೊಳ್ತಾ ಇರುವುದು ಅಷ್ಟೇ ಅಲ್ಲವಾ, ಒಂದಷ್ಟು ದಿನ ಅವರ ಕೈಯಲ್ಲಿ ಅಡುಗೆ ಮಾಡಿಸಿಕೋ ಎಂದು ಹೇಳಿ ಅವಳ ಅತ್ತೆ ಅಲ್ಲಿಂದ ಹೊರಬಂದರು. ಆಗ ನನ್ನ ಮಗಳು ಕೂಡ ಏನೂ ಹೇಳದೆ ಮೌನವಾಗಿ ಬಿಟ್ಟಳು.
ಆ ಕ್ಷಣವೇ ಅವಳು ನನ್ನ ಹತ್ತಿರ ಬಂದು, ಅಮ್ಮ, ನಮ್ಮತ್ತೆಗೆ ಮಂಡಿ ನೋವು ಜಾಸ್ತಿ ಆಗೋಗಿದೆ. ಹೇಗೂ ನೀನು ಮನೆಯಲ್ಲೇ ಇದ್ದೀಯ ಅಲ್ಲವಾ, ಸ್ವಲ್ಪ ದಿನದ ಮಟ್ಟಿಗೆ ಅಡಿಗೆನೂ ಕೂಡ ಮಾಡಿಕೊ. ಸರಿ, ನೀರು ಬಿಸಿಯಾಗಿದೆ, ಈಗ ಮಗುವಿಗೆ ಸ್ನಾನ ಮಾಡಿಸಬೇಕು, ಬೇಗ ಬಾ ಎಂದು ಅವಳು ಹೇಳಿದ್ದನ್ನು ಕೇಳಿ ಯಾಕೋ ನನ್ನ ಮನಸ್ಸಿಗೆ ಒಂದು ರೀತಿ ಮುಜುಗರ ಆಗುತ್ತಿತ್ತು. ಆದರೂ ನಾನು ಒಬ್ಬ ತಾಯಿಯಾಗಿ ಆ ಕ್ಷಣಕ್ಕೆ ನನ್ನ ಮಗಳಿದ್ದ ಪರಿಸ್ಥಿತಿಯನ್ನು ನೋಡಿ ನಾನು ಅವಳಿಗೆ ಏನೂ ಉತ್ತರ ಕೊಡದೆ ಆ ಮನೆಯಲ್ಲಿ ಪ್ರತಿಯೊಂದು ಕೆಲಸವನ್ನು ನಾನೇ ಮಾಡಿಕೊಂಡು ಹೋಗುತ್ತಿದ್ದೆ. ಒಂದು ದಿನ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಮಗುವನ್ನು ಸುಧಾರಿಸಿದರೆ, ಇನ್ನೊಂದು ಕಡೆ ಬೆಳಗಿನ ಜಾವ ಬೇಗ ಎದ್ದು ಎಲ್ಲರಿಗೂ ತಿಂಡಿನೂ ಮಾಡಬೇಕಾಗಿತ್ತು. ಜೊತೆಗೆ ಕೈಯಲ್ಲಿ ಆದಷ್ಟು ಮನೆ ಕೆಲಸವನ್ನೂ ಕೂಡ ಮಾಡಬೇಕಾಗಿತ್ತು. ಮಗು ಸ್ವಲ್ಪ ದೊಡ್ಡದಾಗುವವರೆಗೂ ಇದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ನಾನು ಕೂಡ ಯಾರಿಗೂ ಏನೂ ಹೇಳದೆ ಮೌನವಾಗಿ ಎಲ್ಲವನ್ನೂ ಮಾಡಿಕೊಂಡು ಹೋಗುತ್ತಿದ್ದೆ. ಆದರೆ ಅಂದು ಆ ಮನೆಯಲ್ಲಿ ನನ್ನ ಜೊತೆ ನಡೆದ ಆ ಒಂದು ಘಟನೆಯಿಂದಾಗಿ ಒಂದು ಕ್ಷಣಕ್ಕೆ ನಾನು ಬೆಚ್ಚಿಬಿದ್ದೆ. ನನ್ನ ಜೊತೆ ಆ ಮನೆಯವರು ಮಾಡಿದ ಕೆಲಸಕ್ಕೆ, ನಾನು ತೆಗೆದುಕೊಂಡ ನಿರ್ಧಾರಕ್ಕೆ ಬೆಚ್ಚಿಬಿದ್ದ ನನ್ನ ಮಗಳು ಮತ್ತು ಅಲಿಯಾ. ನನಗೆ ಈಗಲೂ ನೆನಪಿದೆ. ಅಂದು ಭಾನುವಾರದ ಸಂಜೆಯ ಸಮಯವಾಗಿತ್ತು. ಮನೆಗೆ ಒಬ್ಬೊಬ್ಬರಾಗಿ ನೆಂಟರು ಬರುತ್ತಿದ್ದರು. ಅಂದು ಮನೆಯಲ್ಲಿ ಪಾರ್ಟಿ ನಡೀತಾ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನನ್ನ ಮಗಳ ನಾದಿನಿಯ ಹುಟ್ಟುಹಬ್ಬದ ಸಲುವಾಗಿ ಮನೆಯಲ್ಲಿ ನೆಂಟರೆಲ್ಲ ತುಂಬಿಕೊಂಡಿದ್ದರು. ಆದರೆ ಅಲ್ಲಿ ನನ್ನ ಜೊತೆ ನಡೆದ ಆ ಘಟನೆ, ರೂಮಿನಲ್ಲಿ ಮಗುವನ್ನು ಮಲಗಿಸುತ್ತಿದ್ದ ನನ್ನ ಬಳಿ ನನ್ನ ಮಗಳ ಅತ್ತೆ ಬಂದು, ನೋಡಿ, ನಾನು ಹೀಗೆ ಹೇಳುತ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ, ಮನೆ ತುಂಬ ನೆಂಟರಿದ್ದಾರೆ, ಅದರಲ್ಲೂ ಮನೆಗೆ ಬಂದಿರೋರೆಲ್ಲ ದೊಡ್ಡ ಶ್ರೀಮಂತರು. ನಿಮ್ಮನ್ನು ನೋಡಿದರೆ ಈ ಮನೆ ಕೆಲಸದವರು ಅಂತ ತಿಳಿದುಕೊಳ್ಳುತ್ತಾರೆ. ದಯವಿಟ್ಟು ಅವರ ಮುಂದೆ ಬರಬೇಡಿ. ಹೇಗೂ ಮಗುನ ಮಲಗಿಸುತ್ತಾ ಇದ್ದೀರಾ, ನೀವು ಕೂಡ ಆರಾಮವಾಗಿ ಇಲ್ಲಿಯೇ ಇರಿ, ಒಂದು ನಿಮಿಷ ಬರುತ್ತೀನಿ ಎಂದು ಹೇಳಿ ತಕ್ಷಣವೇ ಮುಗುಳ್ನಗುತ್ತಾ ಅಲ್ಲಿಂದ ಹೊರಟು ಹೋದರು. ಆ ಕ್ಷಣಕ್ಕೆ ಅವರು ಹೇಳಿದ ಆ ಮಾತುಗಳು ಚಪ್ಪಾಳಿಯಲ್ಲಿ ನನಗೆ ಮುಖಕ್ಕೆ ಹೊಡೆದ ಹಾಗೆ ಅನಿಸಿತು. ಇದು ನನ್ನ ಮಗಳ ಮನೆ, ಇಲ್ಲಿ ನಾನು ಕೂಡ ಇವರಲ್ಲಿ ಒಬ್ಬಳು ಅಂತ ಅಂದ್ಕೊಂಡು ಯಾವುದನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ಈ ಮನೆ ನನ್ನದು ಅಂತ ತಿಳ್ಕೊಂಡು ಎಲ್ಲವನ್ನೂ ಮಾಡಿಕೊಂಡು ಬರುತ್ತಿದ್ದೆ. ಆದರೆ ಇವತ್ತು ಆಕೆ ಹೇಳಿದ ಆ ಮಾತಿನಿಂದಾಗಿ ನನ್ನ ಈ ಮನೆಯ ಕೆಲಸದವಳನ್ನಾಗಿ ನೋಡುತ್ತಿದ್ದಾರೆ ಏನೋ ಅನಿಸಿತು. ತಕ್ಷಣವೇ ಅವರ ಬಳಿ ಹೋಗಿ ಅವರು ಹೇಳಿದ ಈ ಮಾತಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂದುಕೊಂಡೆ. ಆದರೆ ಮನೆ ತುಂಬ ನೆಂಟರು ಇರೋದರಿಂದ ಅವರ ಮುಂದೆ ತಮಾಷೆ ಮಾಡುವುದು ಬೇಡ ಅಂತ ಹೇಳಿ ನಾನು ಸುಮ್ಮನಾಗೋದೆ. ರಾತ್ರಿ 12 ಗಂಟೆಯಾದರೂ ಮನೆ ತುಂಬ ನೆಂಟರು ಇರೋದರಿಂದ ನಾನು ಮಗುನ ಮಲಗಿಬಿಟ್ಟೆ. ಮತ್ತೆ ಬೆಳಗಾದ ತಕ್ಷಣ ನನ್ನ ಮಗಳು ನನ್ನ ಬಳಿ ಬಂದು, ಇದೇನಮ್ಮ ಇವತ್ತು ಇಷ್ಟೊತ್ತಾದರೂ ಮಲ್ಕೊಂಡೇ ಇದ್ದೀಯಾ? ಅಲ್ಲಿಗಾಗಲೇ ಬೆಳಗಿನ ಜಾವ 6 ಗಂಟೆ ಆಗಿತ್ತು. ಇನ್ನೇನಮ್ಮ ಮಾಡಲಿ, 5 ಗಂಟೆಗೆ ಎದ್ದು ಈ ಮನೆ ಕೆಲಸ ಮಾಡಬೇಕಾಗಿತ್ತಾ ಎಂದು ಕೇಳಿದೆ. ಯಾಕಮ್ಮ ಈ ರೀತಿ ಮಾತನಾಡುತ್ತಾ ಇದ್ದೀಯಾ? ಯಾಕೆ, ನಾನು ತಪ್ಪು ಮಾತನಾಡುತ್ತಾ ಇದ್ದೀನಾ? ಸರಿ, ಇವತ್ತು ನಾನು ನಿಮ್ಮ ಅಲ್ಲಿಯ ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಮಗುನ ನೋಡ್ಕೊ ಹೋಗ್ಬಿಟ್ಟು ಬರ್ತೀನಿ ಎಂದಾಗ, ಈ ಕೆಲಸನ ನಿಮ್ಮ ಅತ್ತೆ ಕೂಡ ಮಾಡಬಹುದಲ್ಲವಾ ಎಂದು ಮಗಳಲ್ಲಿ ಕೇಳಿದೆ. ಅಮ್ಮ, ಬೆಳಗ್ಗೆ ಬೆಳಗ್ಗೆ ಏನಾಗಿದೆ ನಿನಗೆ? ಯಾಕೆ ಈ ರೀತಿಯಲ್ಲಿ ಮಾತನಾಡುತ್ತಾ ಇದ್ದೀಯಾ? ಇಷ್ಟು ದಿನ ನಮ್ಮ ಅತ್ತೆ ಮಗುವನ್ನು ನೋಡಿಕೊಳ್ಳುತ್ತಾ ಇದ್ದಾರಾ? ನಮ್ಮತ್ತೆ ಕೈಯಲ್ಲಿ ಇದನ್ನೆಲ್ಲ ಮಾಡೋದಕ್ಕೂ ಆಗಲ್ಲ ಅಂತ ಗೊತ್ತು ತಾನೆ ನಿನಗೆ ಎಂದು ಕೇಳಿದಳು. ಹಾಗಾದರೆ ನಾನೇನು ಈ ಮನೆ ಕೆಲಸದವಳ? ನೀನು ನಿಮ್ಮತ್ತೆ ಮಾತನಾಡೋದು ನೋಡಿದರೆ ನನಗೆ ಹಾಗೇ ಅನಿಸುತ್ತಿದೆ. ನಿನ್ನೆ ನೋಡಿದರೆ ಮನೆಯಲ್ಲಿ ಅಷ್ಟು ಜನ ಇದ್ದಾರೆ. ನಿಮ್ಮ ಅತ್ತೆ ರೂಮಿಗೆ ಬಂದು ಹೊರಗಡೆ ಬರಬೇಡಿ, ನೋಡಿದವರು ನಿಮ್ಮನ್ನು ಮನೆ ಕೆಲಸದವರು ಅಂದುಕೊಳ್ಳುತ್ತಾರೆ ಅಂತ ಹೇಳುತ್ತಾರೆ. ನೀನು ನೋಡಿದರೆ ನನ್ನ ತಾಯಿ ಹಾಗೆ ನೋಡುತ್ತಿಲ್ಲ ಎಂದು ಹೇಳಿದೆ. ಅಮ್ಮ, ನಮ್ಮತ್ತೆ ಹೇಳಿರೋದರಲ್ಲಿ ತಪ್ಪೇನಿದೆ ಹೇಳು? ನೀನು ಈ ರೀತಿ ಬಟ್ಟೆ ಹಾಕ್ಕೊಂಡಿದ್ದರೆ ನೋಡುವವರೆಲ್ಲ ಮನೆ ಕೆಲಸದವರು ಅಂತಾನೆ ಹೇಳೋದು. ಇಲ್ಲಿ ಬಂದು 3 ತಿಂಗಳು ಆಗುತ್ತಿದೆ. ಮನೆಯಲ್ಲಿ ಯಾರ್ಯಾರು ಹೇಗೆ ಇದ್ದಾರೆ ಅನ್ನೋದನ್ನು ನೋಡಿ ಕಲಿಬೇಕು. ನೀನು ಅದನ್ನು ಬಿಟ್ಟು ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಜನರ ಮಧ್ಯೆ ಈ ರೀತಿ ಹಳ್ಳಿಲಿ ಇರೋ ಥರನೇ ಇದ್ದರೆ ಮನೆಗೆ ಬಂದ ನೆಂಟರಲ್ಲ ಹಾಗೆ ತಿಳ್ಕೊಳ್ಳೋದು. ಇದನ್ನೆಲ್ಲ ನೋಡಿ ಮನೆಯವರ ಮಾನ ಮರ್ಯಾದೆ ಹೋಗುತ್ತೆ. ನಮ್ಮ ಅತ್ತೆಗೆ ಹುಷಾರು ಇರುವುದಿಲ್ಲ, ನನಗೂ ಚಿಕ್ಕ ಮಗು ಇರೋದು. ಈ ಮನೆ ಕೆಲಸ ಮಾಡಿಕೊಂಡು ಮಗುನ ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು ಎಂದು ಕೇಳಿದಳು. ಹೌದೇ, ನಿನಗೆ ಹೆತ್ತ ತಾಯಿಗಿಂತ ಅತ್ತೆ ಮನೆಯೇ ಜಾಸ್ತಿ ಆಗೋಯ್ತೇನೋ? ಇದರಲ್ಲಿ ನಿಂದೇನು ತಪ್ಪಿಲ್ಲ ಬಿಡಮ್ಮ, ತಪ್ಪೆಲ್ಲ ನಮ್ಮದೇ. ತಂದೆ ತಾಯಿಯಾಗಿ ನಾವು
ಬೆಳೆಸಿರುವ ರೀತಿನೇ ಹೀಗಿದೆ. ಚಿಕ್ಕ ವಯಸ್ಸಿನಿಂದನೂ ನಿನ್ನನ್ನು ಯಾವ ರೀತಿ ಬೆಳೆಸಬೇಕೋ ಆ ರೀತಿ ಬೆಳೆಸದಿದ್ದರೆ ಇವತ್ತು ನೀನು ಹೆತ್ತ ತಾಯಿನ ಕೆಲಸದವಳು ಅಂತ ಹೇಳುತ್ತಾ ಇರಲಿಲ್ಲ. ಮಕ್ಕಳಿಲ್ಲದೆ ಇರೋ ನಮಗೆ ಎಷ್ಟೋ ಹರಕೆಗಳನ್ನು ಮಾಡಿ ದೇವರತ್ರ ಬೇಡಿದ ಮೇಲೆ ನಮಗೊಂದು ಹೆಣ್ಣು ಮಗು ಆಯಿತು ಅಂತ ಹೇಳಿ ನಾವು ನಿನ್ನನ್ನು ತುಂಬ ಮುದ್ದಾಗಿ ಬೆಳೆಸಿಬಿಟ್ಟೆವು. ನಿನ್ನ ಪ್ರತಿಯೊಂದು ಹಠನೋ ಇಲ್ಲ ಅನ್ನೋ ಹಾಗೆ ಪೂರ್ತಿ ಮಾಡುತ್ತಿದ್ದೆವು. ನೀನು ಇಷ್ಟಪಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಓದಿಗೋಸ್ಕರ ಸ್ವಂತ ಮನೆಯನ್ನು ಮಾರಿ ಓದುವುದಕ್ಕೆಂತ ಹೊರದೇಶಕ್ಕೂ ಕಳಿಸಿದೆವು. ಆದರೆ ಓದುವುದಕ್ಕೆಂತ ಹೋಗಿ ನೀನು ಮಾಡಿದ್ದಾದರೂ ಏನು? ಓದುವ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡು ತಂದೆ ತಾಯಿಯನ್ನು ಮರೆತು ನಿನ್ನ ಜೀವನದಲ್ಲಿ ನೀನು ಆರಾಮವಾಗಿಯೇ ಇದ್ದೆ. ಅಲ್ಲೂ ನಾವು ಏನೂ ಹೇಳಲಿಲ್ಲ. ನಾವು ಮಾಡಿದ ತಪ್ಪು ಅದು. ಇದೇ ಯೋಚನೆಯಲ್ಲಿ ನಿಮ್ಮ ತಂದೆ ತೀರಿಕೊಂಡರು. ಅವರನ್ನು ಕಳೆದುಕೊಂಡು ನಾನು ಒಂಟಿಯಾಗೋದೆ. ಇಷ್ಟೆಲ್ಲ ಆದರೂ ತಂದೆ ತಾಯಿಯಾಗಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗಳು ಸಂತೋಷವಾಗಿರಲಿ ಅಂತ ಹೇಳಿ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ನೀನು ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲವನ್ನೂ ತ್ಯಾಗ ಮಾಡಿದೆವು. ಆದರೆ ಇವತ್ತು ನೀನು ಅದಕ್ಕೆ ತಕ್ಕ ಪ್ರತಿಫಲನೇ ಕೊಟ್ಟಿದ್ದೀಯ ಬಿಡು. ಎಷ್ಟು ಜನ್ಮ ಹುಟ್ಟಿ ಬಂದರೂ ತಂದೆ ತಾಯಿ ಋಣನ ತೀರಿಸೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ನಾನು ಹೆತ್ತ ಮಗಳೇ ನಮ್ಮ ಮನೆ ಕೆಲಸದವಳು ಅಂದ ಮೇಲೆ ಇನ್ನು ನಿನ್ನನ್ನು ನಾನು ನನ್ನ ಮಗಳು ಅಂತ ಹೇಳೋದಕ್ಕೂ ನಾಚಿಕೆ ಆಗುತ್ತಿದೆ. ನನಗೀಗ ಅನಿಸುತ್ತಿದೆ, ಆಗ ನಿನಗೋಸ್ಕರ ಅಷ್ಟೆಲ್ಲ ಮಾಡಿದ್ದ ಯಾರಾದರೂ ಒಬ್ಬ ಅನಾಥ ಮಗುವಿಗೆ ಇಷ್ಟೆಲ್ಲ ಮಾಡಿದ್ದರೆ ಬಹುಶಃ ಇವತ್ತು ಆ ಮಗು ನಮ್ಮನ್ನು ತಂದೆ ತಾಯಿ ಸ್ಥಾನದಲ್ಲಿ ನೋಡುತ್ತಿತ್ತೋ ಏನೋ ಎಂದು ಅನಿಸುತ್ತಿದೆ. ನೀನು ಇಷ್ಟೆಲ್ಲ ಮಾಡಿದ್ರೂ ನನ್ನ ಮಗಳು ತಾಯಿಯಾಗುತ್ತಿದ್ದಾಳೆ ಅನ್ನೋ ಸಂತೋಷದಲ್ಲಿ ನಾನು ಇಲ್ಲಿಗೆ ಬಂದೆ. ಆದರೆ ನೀನು ನಿನ್ನ ಅತ್ತೆ ಮುಂದೆ ನನಗೆ ಕೊಟ್ಟ ಮರ್ಯಾದೆಯನ್ನು ನೋಡಿ ನೀನು ನನ್ನ ಮಗಳಾಗಿದ್ದಕ್ಕೂ ಸಾರ್ಥಕವಾಯಿತು ಅನಿಸುತ್ತಿದೆ. ನಿನಗೆ ನಿನ್ನ ಅತ್ತೆಯ ಮಂಡಿ ನೋವು ಕಾಣಿಸುತ್ತೆ. ಆದರೆ ನಿನ್ನ ತಾಯಿ ಈ ಮನೆಯಲ್ಲಿ ಪಡುತ್ತಿದ್ದ ಕಷ್ಟ ಅರ್ಥ ಆಗುತ್ತಿಲ್ಲವಾ? ಒಂದು ಮಾತು ತಿಳ್ಕೊ, ತಾಯಿ ಅಂತ ಅಂದರೆ ಏನು ಅನ್ನೋದು ನಿನಗೂ ಹೋಗುತ್ತಾ ಅರ್ಥ ಆಗುತ್ತೆ. ಯಾಕೆಂದರೆ ಈಗ ತಾನೇ ನೀನು ಕೂಡ ತಾಯಿ ಆಗಿದ್ದೀಯ. ನೀನು ಮಾಡಿದ್ದನ್ನೇ ನಿನ್ನ ಮಕ್ಕಳು ಕೂಡ ಮಾಡೋದು. ನಾನು ಇಲ್ಲಿಗೆ ಬಂದು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಸಾಕಮ್ಮ, ಇಷ್ಟೆಲ್ಲ ಆದ ಮೇಲೆ ಇನ್ನು ನಾನು ಇಲ್ಲಿ ಇರುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಡಲು ತಯಾರಾದೆ. ಅಮ್ಮ, ಹಾಗೆಲ್ಲ ಹೇಳಬೇಡ. ಇಷ್ಟು ಚಿಕ್ಕ ಮಗುನ ನನ್ನೊಬ್ಬಳ ಕೈಯಲ್ಲಿ ಹೇಗೆ ಸುಧಾರಿಸೋಕೆ ಆಗುತ್ತೆ? ನಿನ್ನನ್ನು ನಾವು ಹೇಗೆ ಸುಧಾರಿಸಿದ್ವೋ ಹಾಗೆ ನೀನು ನಿನ್ನ ಮಗುನ ಸುಧಾರಿಸಿಕೋ. ಒಬ್ಬ ತಾಯಿಯಾಗಿ ಅದು ನಿನ್ನ ಜವಾಬ್ದಾರಿ. ಮಕ್ಕಳನ್ನು ಹೆರುವುದು ದೊಡ್ಡ ಕೆಲಸ ಅಲ್ಲ. ಅವರನ್ನು ಸಾಕಿ ಬೆಳೆಸಿ ಅವರನ್ನು ಇಷ್ಟರ ಮಟ್ಟಿಗೆ ತರುವುದಕ್ಕೆ ಒಬ್ಬ ತಾಯಿ ಎಷ್ಟು ಕಷ್ಟ ಪಡುತ್ತಾಳೆ ಅನ್ನೋದು ನಿನಗೂ ಅರ್ಥ ಆಗಬೇಕು ಎಂದು ಹೇಳಿದೆ. ಅಮ್ಮ, ಹಾಗೆಲ್ಲ ಹೇಳಬೇಡ. ಏನೋ ತಪ್ಪಾಗೋಯ್ತು. ನಮ್ಮ ಅತ್ತೆಯ ಹತ್ತಿರ ನಾನು ಮಾತನಾಡುತ್ತೀನಿ. ಇಷ್ಟು ದಿನ ನೀನು ನಿಮ್ಮ ಅತ್ತೆ ಮನೆಯವರು ನನಗೆ ಕೊಟ್ಟ ಮರ್ಯಾದೆಯೇ ಸಾಕು. ನೀನು ನಿಮ್ಮ ಅತ್ತೆ ಹತ್ರ ಮಾತಾಡಿ ಮತ್ತೆ ಅವರು ಕೊಡೋ ಮರ್ಯಾದೆಯನ್ನು ಹೊರುವಷ್ಟು ಧೈರ್ಯ ನನಗಿಲ್ಲ. ಈಗಾಗಲೇ ನಾನು ಇಲ್ಲಿಗೆ ಬಂದು 3 ತಿಂಗಳು ಆಗುತ್ತಾ ಬರುತ್ತಿದೆ. ನಾನೊಬ್ಬ ತಾಯಿಯಾಗಿ ನನ್ನ ಮಗಳು ಕೆಟ್ಟೋಗ್ಲಿ ಅಂತ ಯಾವತ್ತೂ ಬಯಸಿಲ್ಲ. ಆದರೆ ನೀನೊಬ್ಬ ಮಗಳಾಗಿ ತಾಯಿ ಪದಕ್ಕೆ ಕಳಂಕ ತಂದುಬಿಟ್ಟೆ. ಮಗುವನ್ನು ಚೆನ್ನಾಗಿ ನೋಡಿಕೋ. 9 ಗಂಟೆಗೆ ಟ್ರೈನ್ ಇದೆ. ಅದು ತಪ್ಪು ಹೋದರೆ ಮತ್ತೆ ಟ್ರೈನ್ ಇಲ್ಲ. ನಾನು ಹೊರಡುತ್ತೀನಿ ಎಂದು ಹೇಳಿ ಆ ಕ್ಷಣವೇ ನಾನು ಅಲ್ಲಿಂದ ಹೊರಟು ಬಂದೆ. ಆದರೆ ಸ್ಟೇಷನ್ಗೆ ಬಂದ ನಾನು ಇದೇ ಬೇಸರದಲ್ಲಿ ಟ್ರೈನಲ್ಲಿ ಕುಳಿತುಕೊಂಡೆ. ಇದರ ಬಗ್ಗೆ ಯೋಚನೆ ಮಾಡುತ್ತಾ ಇದರಿಂದ ನನಗೆ ಅರ್ಥ ಆಗಿದ್ದು, ನಾನೊಬ್ಬ ತಾಯಿಯಾಗಿ ಎಲ್ಲೋ ಒಂದು ಕಡೆ ನನ್ನ ಮಗಳನ್ನು ಬೆಳೆಸುವುದರಲ್ಲಿ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸಿತು. ಚಿಕ್ಕ ವಯಸ್ಸಿನಿಂದನೂ ಪ್ರತಿಯೊಂದು ವಿಷಯದಲ್ಲೂ ಮುದ್ದು ಮಾಡುವುದನ್ನು ಬಿಟ್ಟು ಸ್ವಲ್ಪ ಅವಳನ್ನು ಹಿಡಿತದಲ್ಲಿ ಇಟ್ಟಿದ್ದಿದ್ದರೆ ಬಹುಶಃ ಇವತ್ತು ಇಂತಹ ಒಂದು ಸನ್ನಿವೇಶನೇ ನೋಡೋ ಹಾಗೆ ಆಗುತ್ತೇ ಇರಲಿಲ್ಲ ಅನಿಸಿತು. ಸ್ನೇಹಿತರೆ, ನಾನು ಹೇಳಿದ ಈ ಕಥೆ ನಿಮಗೆ ಇಷ್ಟವಾಗಿದೆಯಾ? ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಇಂತಹ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಸಿಗೋಣ. ಕಥೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.